ವಿದ್ಯಾರ್ಥಿಗಳ ಈ ಒಂದು ಸನ್ಮಾನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಕಾರ್ಯದರ್ಶಿಯಾದ ಕವಿತಾರವರ, ಪ್ರಾಂಶುಪಾಲರಾದ ರಂಗನಾಥ್ ಅವರ, ಕಾಲೇಜಿನ ಎಲ್ಲ ಅಧ್ಯಾಪಕ ವರ್ಗದವರ, ವಿದ್ಯಾರ್ಥಿನಿಯರ ಹಾಗೂ ಪೋಷಕರೇ, ಮಾಧ್ಯಮ ಮಿತ್ರರ, ಈಗ ತಾನೇ ಕೆಲವು ಪೋಷಕರು ಮಾತಾಡಿದ್ರು, ನಮ್ಮ ಪ್ರಾಂಶುಪಾಲರು ಮಾತಾಡಿದ್ರು, ಕಾರ್ಯದರ್ಶಿಗಳು ಮಾತಾಡಿದ್ರು. ಅವರೆಲ್ಲರ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಭವಿಷ್ಯವನ್ನು ಕಲ್ಪಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಂತೆ. ಮಕ್ಕಳ ಒಂದು ಬೆಳವಣಿಗೆಗೆ ಪೂರಕವಾಗಿರತಕ್ಕಂಥ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ 10ನೇ ತರಗತಿಯಿಂದ ನಂತರ ಬರ್ತಕ್ಕಂಥದ್ದು 2ನೇ PUC. ಕೆಲವು ಪೋಷಕರಿಗೆ ಬಹಳಷ್ಟು ವಿಶ್ವಾಸ ಇರುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಅವನು ಒಳ್ಳೆಯ ಸಾಧನೆಯನ್ನು ಮಾಡ್ತಾನೆ, ನಮಗೆ ಹೆಸರು ತರ್ತಾನೆ ಅಂತ ಹೇಳಿ. ಹಾಗಾಗಿ ಇವತ್ತು ಏನು 19 ಜನ ಡಿಸ್ಟಿಂಕ್ಷನ್ ತಗೊಂಡಿದ್ದೀರಿ, ನಿಮ್ಮೆಲ್ಲ ಪೇರೆಂಟ್ಸ್ಗಳು ಕೂಡ ಇವತ್ತು ಬಹಳ ಸಂತೋಷ ಆಗಿದ್ದಾರೆ. ಅವರು ಅಕ್ಕಪಕ್ಕದವ್ರು ಹೇಳ್ಕೊಳ್ತಾರೆ, ಅವರಾಗಿ ಫೋನ್ ಮಾಡ್ತಾರೆ, ಇವತ್ತು ನನ್ನ ಮಗಳು ಇಷ್ಟು ಸ್ಕೋರ್ ಮಾಡಿದಾಳೆ, ನನ್ನ ಮಗ ಇಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾನೆ. ಅವ್ರಿಗೆ ಆ ಸಂತೋಷ ನಿಜಕ್ಕೂ ಕೂಡ ನೀವು ತಂದುಕೊಟ್ಟಿದ್ದೀರಿ. ಅದು ಎಷ್ಟು ಕಷ್ಟ ಆಗಿದೆ ಅನ್ನೋದು ನಿಮಗೂ ಗೊತ್ತಿದೆ. ಓದಬೇಕಾದ್ರೆ ಹಗಲಿರುಳು ನೀವು ಪ್ರಯತ್ನ ಮಾಡಿ ಓದಿದ್ದೀರಿ, ಆ ಒಂದು ಪ್ರತಿಫಲವನ್ನು ನೀವು ಪಡೆದಿದ್ದೀರಿ. ಅದೇ ರೀತಿ ಪೋಷಕರಿಗೆ ಹಾಗೂ ಶಾಲೆಗೂ ಕೂಡ, ಕಾಲೇಜಿಗೆ ನಮಗೂ ಕೂಡ ಸಂತೋಷ ಆಗಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿ ಈ ರೀತಿಯಾಗಿ 590 ಅಂಕ ತಗೊಂಡಿದ್ದಾನೆ ಅಥವಾ ಡಿಸ್ಟಿಂಕ್ಷನ್ 19 ಜನ ಬಂದಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಕೂಡ ಸಂತೋಷ. ಆದ್ರೆ ಒಂದು ಸಣ್ಣ ಬೇಸರ ಅಂದ್ರೆ, ಕಳೆದ ಸಾರಿ ನಾವು ಡಿಸ್ಟ್ರಿಕ್ಟ್ಗೆ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ವಿ. ಈ ಸರಿ ಅದು ತಿಪ್ಟೂರಿನ ಟೈಮ್ಸ್ ಕಾಲೇಜ್ಗೆ ಹೋಗಿದೆ ಅನಿಸುತ್ತೆ. 595 ಅಂಕ, 5 ಅಂಕಗಳ ಒಂದು ವ್ಯತ್ಯಾಸ. ಅಷ್ಟು ಆದ್ರೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವು ಇದನ್ನೇ ಮಾನದಂಡ ಅಂತ ಇಟ್ಕೊಳ್ಬೇಡಿ. ಮುಂದೆ ಬರ್ತಕ್ಕಂಥ ನೀಟ್, CET ಹಾಗೂ JEE ನೀವೇನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಇನ್ನು ನಿಮ್ಗಿಂತ ಕೆಳಗೆ ತೆಗೆದಿರೋರು ಕೂಡ ಇದ್ದಾರೆ. ಅವರು ಕೂಡ ಅದರಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದು ಅದರಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ನಮ್ಮ ಎಲ್ಲ ಲೆಕ್ಚರರ್ಸ್, ಪ್ರಿನ್ಸಿಪಾಲ್ರು ನಿಮ್ಮ ಜೊತೆ ಇರ್ತಾರೆ. ನೀವು ಕೊನೆ ದಿವಸದವರೆಗೂ ಕೂಡ ಕಾಲೇಜಿಗೆ ಬರಬೇಕು. ಇಲ್ಲ ನಾನು ಓದ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಮರೆತರೆ ಕೊನೆಗೆಲ್ಲ 1 ಮಾರ್ಕ್ಸ್ನಲ್ಲೋ 2 ಮಾರ್ಕ್ಸ್ನಲ್ಲೋ ಏನಾದ್ರು ಮಿಸ್ ಆಯ್ತಂದ್ರೆ, ಅಯ್ಯೋ ಅವತ್ತು ಹೋಗಿದ್ರೆ ಆಯ್ತು ಅಂತ ಹೇಳಿದ್ರೆ ಹಿಂದಕ್ಕೆ ಹೋಗಕ್ಕಾಗಲ್ಲ, ಆಗತ್ತಾ? ಹಾಗಾಗಿ ನೀವು ಪ್ರತಿದಿನನೂ ಕೂಡ ಇನ್ನೊಂದು CET, JEE ಹಾಗೂ ನೀಟ್ಗೆ ನೀವು ಪ್ರಯತ್ನ ಮಾಡ್ತಕ್ಕಂಥವ್ರು ಪ್ರತಿದಿನ ಕಾಲೇಜಿಗೆ ಬರಬೇಕು. ನಿಮ್ಮ ಎಲ್ಲ ಸಮಸ್ಯೆಗಳು ಏನಾದ್ರು ಇದ್ರೆ, ಯಾವುದಾದ್ರೂ ಒಂದು ಸಮಸ್ಯೆಗಳನ್ನ ಇದ್ರೆ ಬಿಡಿಸ್ಕೊಡ್ಲಿಕ್ಕೆ ಇಲ್ಲಿ ಲೆಕ್ಚರರ್ಸ್ ಕೂಡ ಸದಾ ಸಿದ್ಧರಿದ್ದಾರೆ. ಮ್ಯಾನೇಜ್ಮೆಂಟ್ ಅವರು ಕೂಡ ನಿಮಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಿಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ ಅಂತ ಹೇಳ್ತಾ, ನಾನು ಈ ಪೋಷಕರುಗಳಿಗೆ ಏನು 48 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿ 46 ಜನ ತೇರ್ಗಡೆ ಆಗಿದ್ದಾರೆ, ಆ ಎಲ್ಲ ಪೋಷಕರಿಗೂ ಕೂಡ ಧನ್ಯವಾದನ ಅರ್ಪಿಸ್ತೀನಿ. ಕಾರಣ ನೀವು ಭರವಸೆಯನ್ನಿಟ್ಟು ವಿದ್ಯಾವಾರ್ಧಿ ಶಾಲೆಗೆ ಸೇರಿಸಿರ್ತಕ್ಕಂಥದ್ದು ನಮಗೂ ಕೂಡ ಎಲ್ಲೋ ಒಂದು ಕಡೆ ವಿಶ್ವಾಸ ಬರ್ತಾ ಇದೆ. ಹೌದು, ನಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದಾರೆ, ನಮ್ಮಲ್ಲಿ ಮಕ್ಕಳ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ, ಆ ಮಕ್ಕಳು ಕೂಡ ಒಳ್ಳೆಯ ಪರ್ಸೆಂಟೇಜ್ ತಗೊಳ್ತಿದ್ದಾರೆ ಅಂತ ಹೇಳಿ. ಯಾಕಂದ್ರೆ 5-6 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಮಕ್ಕಳ ಅಡ್ಮಿಷನ್ಗಳು ಬಹಳ ಕುಂಠಿತ ಆಗ್ತಾ ಇತ್ತು. ಯಾಕೆ ಆಗ್ತಾ ಇತ್ತು ಅಂದ್ರೆ, ಪೋಷಕರಿಗೆ ಇಷ್ಟ ಆಗ್ತಿತ್ತು, ನಮ್ಮ ಮಕ್ಕಳನ್ನೆಲ್ಲೇ ಉಳಿಯಾರ್ನಲ್ಲೇ ಸೇರ್ಸೋಣ, ನನ್ನ ಮಕ್ಕಳು ನಮ್ಮ ಕಣ್ಮುಂದನೆ ಓದ್ತಾ ಇರ್ತಾರೆ, ಅವರ ಆಗು ಹೋಗುಗಳನ್ನ ನೋಡ್ಕೊಳ್ಬಹುದು, ಅವರ ಬೆಳವಣಿಗೆಯನ್ನು ನಾವು ದಿನ ನೋಡ್ತಾ ಇರಬಹುದು ಅಂತೇಳಿ. ಆದ್ರೆ ಮಕ್ಕಳಿಗೆ ಇಷ್ಟು ವರ್ಷ ಇಲ್ಲೇ ಓದ್ಬಿಡ್ತೀವಿ, ಇನ್ನು ಎಷ್ಟು ವರ್ಷ ಇಲ್ಲೇ ಓದೋದು ಅಂತ ಹೇಳಿ ಒಂದು ಹಠಮಾರಿ ಧೋರಣೆ. ತಂದೆ ತಾಯಿಗಳಿಗೂ ಕೂಡ ಇವತ್ತು ಮಕ್ಕಳನ್ನ ವಿರೋಧಿಸ್ತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲ. 1 ಅಥವಾ 2 ಮಕ್ಕಳು ಇರ್ತಾರೆ, ಏನ್ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾಳೋ, ಅವ್ರ ಯಾರ ಸ್ನೇಹಿತ ಹೋಗಿದ್ದಾಳೆ ನಾನು ಹೋಗ್ಬೇಕು ಅಂತಾರೆ. ಈ ಹಠ ಮಾಡೋ ಧೋರಣೆಯಿಂದ ಪೋಷಕರು ಕೂಡ ಅವ್ರನ್ನ ಪ್ರತಿಷ್ಠಿತ ಕಾಲೇಜುಗಳಿಗೆ ಸೇರಿಸಬೇಕು ಅಂತ ಹೇಳಿ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ಅಥವಾ ಅವ್ರಿಗೆ ಆ ಶಕ್ತಿ ಇದೆಯೋ ಇಲ್ವೋ, ಆ ಒಂದು ಮನಸ್ಥಿತಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ಹೋಗಿದೆ. ಅದಕ್ಕೆ ಕಾರಣ ನಮ್ಮ ಪರಿಸರನು ಕೂಡ ಒಂದು. ಇವತ್ತೇನಾದ್ರೂ ನೋಡಿದ್ರೆ, ಇವತ್ತು ಹುಳಿಯಾರ ಭಾಗದಲ್ಲಿ ಇಷ್ಟು ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ಇಡೀ ತಾಲೂಕಿಗೆ ಹೆಮ್ಮೆ ಆಗ್ತಕ್ಕಂಥ ಒಂದು ಸಂಗತಿ. ನಮ್ಮ ತಿಪ್ಪೂರು ಡಿವಿಷನ್ಗೆ ಕೂಡ ನಾವು ಒಳ್ಳೆಯ ರಿಸಲ್ಟ್ ಅನ್ನ ಕೊಡ್ತಾ ಇದ್ದೀವಿ. 48ರಲ್ಲಿ 46 ಜನ ಪಾಸ್ ಆಗಿದ್ದಾರೆ, 19 ಜನ ಡಿಸ್ಟಿಂಕ್ಷನ್ ಅಂತ ಹೇಳಿದ್ರೆ ನಮ್ಮ ಸ್ಟ್ರೈಕ್ ರೇಟ್ ಅನ್ನು ನೋಡಿದಾಗ 40% ಇದೆ ಏನು ಡಿಸ್ಟಿಂಕ್ಷನ್ ಅಲ್ಲಿ. ಬೇರೆ ಕಾಲೇಜುಗಳನ್ನ ಇವತ್ತು ಪೇಪರ್ನಲ್ಲಿ ಎಲ್ಲಾ ಪೇಪರ್ಗಳನ್ನ ನೋಡ್ತಾ ಇದ್ದೆ, ಯಾವ್ಯಾವ ಕಾಲೇಜ್ನಲ್ಲಿ ಏನೇನು ಅಂತ ಹೇಳಿ. ಅವರು 500-1000 ಜನ ಹಾಕೊಂಡು ಅದರಲ್ಲಿ ಸ್ಟ್ರೈಕ್ ರೇಟ್ ನೋಡಿದ್ರೆ 15ರಿಂದ 20%, 25% ಇದೆ. ಎಷ್ಟು ಯಾವುದೋ ಪರಿಶ್ರಮದಲ್ಲಿ ಹಾಕೊಂಡಿದ್ರು. ಅವರಲ್ಲಿ ಇರ್ತಕ್ಕಂಥದ್ದು 2000 ಮಕ್ಳು ಇರ್ಬೋದು, 105 ಜನ ಆಗಿದ್ದಾರೆ. ಎಲ್ಲಿಗೆ ಬಂತು, ಎಷ್ಟು ಪರ್ಸೆಂಟೇಜ್ ಬಂತು? 20%. ಆ ರೀತಿಯಾಗಿರ್ತಕ್ಕಂಥದ್ದನ್ನ ಅವ್ರು ದೊಡ್ಡದಾಗಿ ಪೇಪರ್ಗಳು ಹಾಕ್ಸ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಯಾವುದೋ ಒಂದೇ ಒಂದು ವಿದ್ಯಾರ್ಥಿ 592 ಏನೋ ತೆಗೆದಿರೋದು. ಇನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ವಿದ್ಯಾರ್ಥಿಗಿಂತ ಕಡಿಮೆ ಇದೆ. ಹಾಗಾಗಿ ಪೋಷಕರಲ್ಲೂ ಕೂಡ ಆ ಒಂದು ಮನೋಭಾವನೆ ಬರಬೇಕಾಗಿದೆ. ನಾನು ಕೂಡ ಅಬ್ಸರ್ವ್ ಮಾಡಿದೆ, ಯಾಕೆ ಇಲ್ಲಿ ಇಷ್ಟು ನಾವೆಲ್ಲ ಫೆಸಿಲಿಟಿ ಕೊಟ್ಟರು ಮಕ್ಕಳನ್ನ ಸೇರ್ಸೋದಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ, ಇಲ್ಲಿರ್ತಕ್ಕಂಥ ಸರೌಂಡಿಂಗ್ಸ್ ಅಲ್ಲಿ ಇರ್ತಕ್ಕಂಥ ಜನನು ಹಾಗೆ ಇದ್ದಾರೆ. ಅವ್ರಿಗೆ ಹಿತ್ತಲು ಗಿಡ ಮದ್ದಲ್ಲ. ನಿಮ್ ಮಕ್ಕಳು ಎಲ್ಲಿ ಸೇರಿಸಿದಿರಿ ಅಂತ ಕೇಳ್ತಾರೆ ಎಕ್ಸ್ಪರ್ಟು ಅಥವಾ ಇನ್ನೊಂದು ಒಳ್ಳೆ ಕಾಲೇಜ್. ಹೌದಾ, ಏನೋ ಒಂಥರ ದೊಡ್ಡ ಅಸ್ತಿಕೆ ಅಲ್ಲಿ, ಯಾಕಂದ್ರೆ 5 ಲಕ್ಷ ಫೀಸ್ ಕೊಟ್ಟು ಸೇರಿಸ್ಯಾರೆ ಅಂತ. ಅದೇ ವಿದ್ಯಾವಾರ್ಧಿನ ಅಂತ ಒಂದು ಹೀಗೆ ಮಾತಾಡ್ತಾರೆ. ಅಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಇರ್ತಕ್ಕಂಥ ಯಾವ ರೀತಿಯ ವಿದ್ಯೆಯನ್ನು ಕಲಿಸ್ತಾರೆ
ಅಲ್ಲಿರೋ ಲೆಕ್ಚರ್ಸ್ ಗುಣ ಏನು ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಕುಹಕ ಆಡ್ತಕ್ಕಂಥ ಜನ ಎಲ್ಲ ಕಡೆ ಇದ್ದಾರೆ. ಆ ರೀತಿಯಾಗಿ ಈ ಒಂದು ವಿದ್ಯಾರ್ಥಿಗಳು ಏನಿದ್ದೀರಿ, ನೀವು ಇವತ್ತು ಈ ಭಾಗದ ಎಲ್ಲ ಜನರಿಗೂ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದೀರಿ. ಗ್ರಾಮೀಣ ಭಾಗದಲ್ಲೂ ಕೂಡ ಒಂದು ವಿದ್ಯಾಭ್ಯಾಸವನ್ನು ಉತ್ತಮವಾಗಿ ಮಾಡಬಹುದು. ಅದಕ್ಕೆ ಪೂರಕವಾದ ಒಂದು ವಾತಾವರಣ ವಿದ್ಯಾವಾರಧಿ PU ಕಾಲೇಜಿನಲ್ಲಿ ಇದೆ ಅನ್ನೋದನ್ನು ಇವತ್ತು ನೀವು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದೆ ಬರ್ತಕ್ಕಂಥ JEE ನೀಟ್ನಲ್ಲಿ ನೀವು ಅತಿ ಹೆಚ್ಚಿನ ಪರಿಶ್ರಮ ಹಾಕಿ. ಕಳೆದ ಸಾರಿ ನೀಟಲ್ಲಿ ನಮ್ಮ ಶಾಲೆಯ ಹುಡುಗ ಪಾಸ್ ಆದ ಅಂತ ಹೇಳ್ಕೊಂಡ್ವಿ. ಈ ಸರಿ ಹೆಚ್ಚಿನದಾಗಿ ನಮಗೆ ಭರವಸೆ ಇದೆ. ರಂಗನಾಥ್ ಅವ್ರು ಹೇಳ್ತಾ ಇದ್ರು, ಸರ್ ಒಂದು 4 ಜನ ನೀಟಂತೂ ಹಾಕ್ತಾರೆ, JEEಗೂ ಕೂಡ 3 ಜನ ಪ್ರಯತ್ನ ಮಾಡ್ತಾರೆ ಇದ್ದಾರೆ ಅಂತ ಹೇಳಿ. ಆದ್ರೆ ಇನ್ನಿಬ್ರು ಯಾಕೋ ಇದರಲ್ಲಿ ಈ ರಿಸಲ್ಟ್ ಅಲ್ಲಿ ಒಂದು ಸ್ವಲ್ಪ ಹಿಂದೆ ಉಳಿದಿದ್ದಾರೆ. ಆದ್ರೆ JEEಗೆ ನೀಟ್ನಲ್ಲಿ ಒಳ್ಳೆ ಪರಿಶ್ರಮವನ್ನು ಹಾಕಿ ಈ ಶಾಲೆಗೆ, ಈ ಭಾಗಕ್ಕೆ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರನ್ನ ತರ್ತೀರಿ ಅಂತ ಕೇಳ್ಕೊಳ್ತಾ, ಈ ಒಂದು ಶಾಲೆಯ ಅಭಿವೃದ್ಧಿಗೆ ನಿಮ್ಮೆಲ್ಲರೂ ಕಾರಣೀಭೂತರಾಗಿದ್ದೀರಿ. ನಿಮ್ಗೆ ಅಭಿನಂದನೆ ಇನ್ನೊಮ್ಮೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.